ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಸಂಡೇ ಎಪಿಸೋಡ್ ಈ ರೀತಿ ಪ್ರೋಮೋ ಬೇರೆ ಬಂದಿದೆ. ಆ ಪ್ರೋಮೋ ಬಗ್ಗೆ ಮಾತಾಡೋಣ, ಮತ್ತೆ ಸಂಡೇ ಎಪಿಸೋಡ್ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ನಿನ್ನೆ ಎಪಿಸೋಡ್ ಅಲ್ಲಿ ಸೂರಜ್ ಎಲಿಮಿನೇಟ್ ಆಗಿತ್ತು. ಆದರೆ ಯಾರು ಇವತ್ತು ಅದ್ರ ಬಗ್ಗೆ ಕೂಡ ಮಾತಾಡೋಣ. ಕಂಪ್ಲೀಟ್ ಆಗಿ ನಿನ್ನೆ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು. ಬಟ್ ಕಿಚ್ಚ ಸಾರ್ ಮಿಸ್ ಮಾಡಿದಂತೂ ನಿಜ. ಅದ್ ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿತ್ತು. ಡ್ಯಾನ್ಸು, ಎಲಿವೇಶನ್ಸು ಮತ್ತೆ ಎಲಿಮಿನೇಷನ್ಸು ಸಖತ್ತಾಗಿತ್ತು. ಅದ್ರ ಬಗ್ಗೆ ನಿಮ್ಗೆ ಹೇಗಂತ ಕಮೆಂಟ್ ಮಾಡಿ. ಇನ್ನ ವಿಷಯಕ್ಕೆ ಬಂದ್ಬಿಡ್ತೀನಿ. ಪ್ರೋಮೋ ಬಂದಿದೆ, ಪ್ರೋಮೋ ನೋಡಿರ್ತೀರ. ಇದ್ರಲ್ಲಿ ಬಂದ್ಬಿಟ್ಟು ಒಬ್ರು ಬಿಗ್ ಬಾಸ್ ಮಲ್ಲಿರೋ ಅಷ್ಟು ಜನಗಳ ಬಗ್ಗೆ ಒಬ್ಬರ ಬಗ್ಗೆ ನೀವು ಒಬ್ಬರ ಬಗ್ಗೆ ಮಾತಾಡ್ಬೇಕು. ಅದ್ರಲ್ಲಿ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಗೌಡ ಅವರು ರಘು ಅವ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ನಾನು ಇಷ್ಟು ದಿನ ಒಂದು ರಘು ನೋಡಿದ್ದೆ, ಅದಾದ್ಮೇಲೆ ಒಂದು ಮಗು ನೋಡಿದೆ ಅಂದ್ರೆ ಸ್ವೀಟ್ ಪರ್ಸನ್, ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಏನೋ ವೈಲೆಂಟ್ ಎಲ್ಲ ಅನ್ಕೊಂಡಿದ್ದೆ, ಅಷ್ಟೇನು ವೈಲೆಂಟ್ ಇಲ್ಲ ಈ ವ್ಯಕ್ತಿ. ಚೆನ್ನಾಗಿರ್ತಾರೆ, ಪ್ರೀತಿಯಿಂದ ಇರ್ತಾರೆ ಅಂತೆಲ್ಲ. ಯಾಕೋ ಬರ್ತಾ ಬರ್ತಾ ರಘು ಮತ್ತೆ ಅಶ್ವಿನ್ ಜೋಡಿ ಚೆನ್ನಾಗಿ ಆಗ್ತಾ ಇದೆ ಅಲ್ವಾ. ಒಂದು ಫನ್ ಅಲ್ಲಿ, ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಂತೂ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದೆ ಕೂಡ. ಐ ಥಿಂಕ್ ಶಿ ಇಸ್ ಕಂಪ್ಲೀಟ್ಲಿ ಚೇಂಜ್ ಅಂತ ಹೇಳ್ತೀನಿ ಅಶ್ವಿನಿ ಗೌಡ ಅವರು. ಯಾಕೆ ಅಂದ್ರೆ ಅವರಿರೋ ಒಂದು ವೈಲೆಂಟು ಮನಸ್ಥಿತಿ ಪರಿಸ್ಥಿತಿಗೆ, ಈಗಿರೋ ಸ್ಥಿತಿಗೆ ಮನಸ್ಥಿತಿಗೆ ತುಂಬಾ ಅಂದ್ರೆ ತುಂಬಾ ಚೇಂಜ್ ಆಗಿದೆ. ಅದನ್ನ ಕೆಲವರು ನಾಟಕ ಅಂತ ಕೂಡ ಅನ್ಬೋದು. ಬಟ್ ನನ್ಗೆ ಯಾಕೋ ಆ ರೀತಿ ಅನಿಸ್ತಾ ಇಲ್ಲ. ಬದಲಾವಣೆ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಫ್ಯಾಮಿಲಿ ಬಂದು ಹೋದ್ಮೇಲೆ, ಅಮ್ಮ ಮತ್ತೆ ಮಗ ಹೇಳೋದ್ಮೇಲೆ ಬರೀ ಜಗಳ ಅನ್ನೋದಕ್ಕಿಂತ ಒಂದು ಸ್ವೀಟ್ ಮೆಮೊರೀಸ್ ಮನೇಲಿ ಇರ್ಬೇಕಂತ ತಗೊಂಡಾಗ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳೋದ್ಮೇಲೆ ಇವರೆಲ್ಲ ತುಂಬಾ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇದೆ. ಕೊನೆವರೆಗೂ ನೋಡಿ ವಿಡಿಯೋ ಹೇಳ್ತೀನಿ ಅಪ್ಡೇಟ್. ಅದಾದ್ಮೇಲೆ ಅಶ್ವಿನಿ ಅವರು ಕೂಡ ಅದೇ ರೀತಿ ಚೇಂಜ್ ಆಗ್ತಾ ಇದ್ದಾರೆ. ಅದೇ ಬೇರೆ ನಿನ್ನೆ ಗಿಲ್ಲಿ ಕ್ಯಾಪ್ಟನ್ ಆದಾಗ ತಿಲಕ ಇಟ್ಟು ಹಿಂದೆ ಹೋಗಿ ಸಪೋರ್ಟ್ ಮಾಡಿ ಗಿಲ್ಲಿನ ಇದು ಮಾಡಿ. ಒಂದಂತೂ ಸತ್ಯ ಗುರು, ಗಿಲ್ಲಿ ಕ್ರೇಜ್ ಬೇರೆ ಲೆವೆಲ್ಗೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ಇದಂತೂ ಸತ್ಯ. ಇನ್ನು ಅದಾದ್ಮೇಲೆ ಮೇನ್ ಆಗಿ ಸಂಡೇ ಎಪಿಸೋಡ್ ತಗೊಂಡಾಗ ಒಬ್ಬೊಬ್ಬರ ಬಗ್ಗೆ ಒಬ್ಬ ಹೇಳ್ತಾ ಇರ್ತಾರೆ. ಅಂದ್ರೆ ಈ ವ್ಯಕ್ತಿ ನಂಗೆ ಇಷ್ಟ ಆದ, ಈ ವ್ಯಕ್ತಿನ ಊಹೆ ಮಾಡಿರಲಿಲ್ಲ, ಹಾಗೆ ಹೀಗೆ ಅಂತೇಳಿ ಒಬ್ರಿಗೊಬ್ಬರು ಹೇಳ್ತಾ ಇರ್ತಾರೆ. ಆಲ್ರೆಡಿ ಗೊತ್ತೇ ಇರುತ್ತೆ ಜೋಡಿ ಯಾರು ಇರ್ತಾರೆ ಅಂತ. ಧನು, ಸ್ಪಂದನ, ಕಾವ್ಯ, ಗಿಲ್ಲಿ, ಧ್ರುವಂತು, ಅಶ್ವಿನಿ, ಈ ರೀತಿ ಸಪ್ರೇಟ್ ಆಗಿ ಇಲ್ಲಿ ಹೇಳ್ತಾ ಇರ್ತಾರೆ. ಆಮೇಲೆ ಧ್ರುವಂತು, ರಕ್ಷಿತಾ ಬಗ್ಗೆ ಹೇಳ್ಬೋದು. ಈ ರೀತಿಯಾಗಿ ಸಪ್ರೇಟ್ ಆಗಿ ಹೇಳ್ತಾ ಇರ್ತಾರೆ. ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ ಎಪಿಸೋಡ್ ಅಂತೂ. ಬೋರ್ ಅಂತೂ ಆಗಲ್ಲ ಖಂಡಿತವಾಗ್ಲು. ಇವತ್ತಿನ ಎಪಿಸೋಡ್ ಕೂಡ ಆ ರೀತಿ ಇರುತ್ತೆ. ಇನ್ನು ಅದಾದ್ಮೇಲೆ SR ನೋ ಬಡಬದ್ಲೇನೆ ಈಗ ಅದನ್ನ ಮಾಡ್ತಿರೋದು. ಒಂದು ಸೀರಿಯಸ್ ಇಕ್ವೇಶನ್ ಇದೆ. ಅಂದ್ರೆ ಈಗ ನಾವು ಟಾಪ್ 10 ಅಲ್ಲಿ ಯಾರು, ಟಾಪ್ 2 ಅಲ್ಲಿ ಯಾರು ಅಂತೆಲ್ಲ ಮಾತಾಡ್ತಿರ್ತವಲ್ಲ, ಅದ್ರ ಒಂದು ವಿನ್ನರ್ ರೇಸ್ ಅಲ್ಲಿ ವಿನ್ನರ್ ಯಾರಿದ್ದಾರೆ ಆ ರೀತಿಯಲ್ಲಿ. ಆಕ್ಚುಲಿ ನಿನ್ನೆ ಎಪಿಸೋಡ್ ಬರವಾಗಿ ಆಗಿತ್ತಂತೆಲ್ಲ ಅಪ್ಡೇಟ್ ಸಿಕ್ಕಿತ್ತು. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಬಂದಿಲ್ಲ. ಇವತ್ತು ಎಪಿಸೋಡ್ ಅಲ್ಲಿ ಮೋಸ್ಟ್ಲಿ ಬರ್ಬೋದು ಅನ್ಸುತ್ತೆ. ಅಲ್ಲಿ ಬಂದಾಗ ಅಂದ್ರೆ ಗೆಸ್ಟ್ಗಳು ಬಂದಾಗ ಕೇಳ್ಬೋದು ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಯಾರು ವಿನ್ನಿಂಗ್ ರೇಸ್ ಅಲ್ಲಿ ಇದ್ದಾರೆ, ಯಾರು ಕೆಟ್ಟ ಗುಣ ಒಳ್ಳೆ ಗುಣ ಅಂತ ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕ್ ಬಗ್ಗೆ ಮೋಸ್ಟ್ಲಿ ಬರ್ಬೋದು ಅನ್ಸುತ್ತೆ. ಸೆಕೆಂಡ್ ಪ್ರೋಮೋ ಅದೇ ಇರ್ಬೋದು. ಇನ್ನು ಅದಾದ ಮೇಲೆ ಎಲಿಮಿನೇಷನ್ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿನ್ನೆ ನೋಡಿರ್ತೀರ ನಮ್ಮ ಸೂರಜ್ ಅವ್ರು ಹೆಲ್ಮೆಟ್ ಹಾಕ್ತಾರೆ. ಒಂದಂತೂ ನೆನಪಿರ್ಲಿ, ನಾನು ವೋಟಿಂಗ್ ಅನಾಲಿಸಿಸ್ ಮಾಡಿದಾಗ, ವೋಟಿಂಗ್ ರಿಸಲ್ಟ್ ಹೇಳಿದಾಗ ನಾನು ಅದನ್ನೇ ಹೇಳಿದ್ದು. ಟಾಪ್ ಬಾಟಮ್ ಅಲ್ಲಿ ಅಂತ ಬಂದಾಗ ಬಾಟಮ್ ಅಲ್ಲಿ ರಾಶಿಕಾ, ಸೂರಜ್ ಇದ್ದಾರೆ. ಐ ಥಿಂಕ್ ಸೂರಜ್ ನ ಕಳಿಸಬಹುದು. ಕಾರಣ ಏನಂದ್ರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ರಾಶಿಕಾ ಫಿಮೇಲ್ ಕಂಟೆಸ್ಟೆಂಟ್, ಅವ್ರು ಉಳಿಸ್ಕೋಬಹುದು, ಸೂರಜ್ನ ಕಳಿಸಬಹುದು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಸೂರಜ್ ಅವ್ರನ್ನ ಕಳಿಸಿದರೆ ನಿಮ್ಗೆ ಗೊತ್ತೇ ಇರುತ್ತೆ. ಮತ್ತೆ ಇನ್ನೊಬ್ರು ಯಾರು ಗುರು ಅಂತ ಹೇಳ್ತೀಯ, ನಾನು 4 ಹೆಸರು ತಗೊಂಡಿದ್ದೆ. ಒಂದು ರಘು, ಸೂರಜ್, ರಾಶಿಕಾ, ಸೂರಜ್, ಸ್ಪಂದನ, ಮಾಳು ತಗೊಂಡಿದ್ದೆ. ರಘು ತಗೊಂಡಿದ್ದೆ. ಆದ್ರೆ ಇನ್ನೊಂದು ಕಡೆ ಕ್ಲಾರಿಟಿ ಕೊಟ್ಟಿದ್ದೆ. ಓಟ್ ಎಲ್ಲ ಬರ್ತಾ ಇದೆ ಮಾಳವ್ರಿಗೆ, ಆದ್ರೆ ಮಾಳವ್ರು ಕೂಡ ಹೋಗೋ ಚಾನ್ಸಸ್ ಹೈ ಇದೆ ಅಂತ. ಅದೇ ರೀತಿಯಾಗಿ ಯಾಕೆಂದ್ರೆ ಆಟ ಆಡ್ತಾ ಇಲ್ಲ, ವೀಕ್ ಇದ್ದಾರೆ, ಅವರಿಂದ ಏನ್ ಕಾಂಟ್ರಿಬ್ಯೂಷನ್ ಸಿಗ್ತಾ ಇಲ್ಲ, ಏನ್ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ. ಅಂದ್ರೆ ಅವ್ರ ಮನೆಯಿಂದ ಏನಾದ್ರೂ ಒಂದು ವಾವ್ ಅನ್ನೋ ಮೂಮೆಂಟ್ ಸಿಗ್ತಾ ಇಲ್ಲ. ಎಕ್ಸಾಂಪಲ್ ನಾನು ಹೇಳಿದ್ದೆ ಸೂರಜ್ ಅವ್ರದ್ದು. ಅದೇ ರೀತಿಯಾಗಿ ನಮ್ಮ ಮಾಳವರಿಂದ ಕೂಡ ಅಷ್ಟೇನು ಕಂಟೆಂಟ್ ಸಿಗ್ತಾ ಇಲ್ಲ. ಆದ ಕಾರಣ ಅವ್ರನ್ನ ಕೂಡ ಈ ಮನೆಯಿಂದ ಹೊರಗಡೆ ಕಳಿಸಬಹುದು, ಕಳಿಸಿದರೆ ಹೋಗಿರ್ತಾರೆ ಅಂತೆಲ್ಲ ಅನ್ಕೊಂಡಿದ್ದೀನಿ. T2 ನಾನು 2 ಹೆಸರು ತಗೊಂತೀನಿ. ಒಂದು ಸ್ಪಂದನ, ಒಂದು ಮಾಳು. ನಾನು ನಿನ್ನೆ ಸೂರಜ್ ಮತ್ತೆ ಸ್ಪಂದನ ಹೆಸರು ಹೇಳಿದ್ದೆ, ಇಬ್ರು ಹೋಗ್ತಾರೆ ಅಂತ. ಆದ್ರೆ ಸೂರಜ್ ಹೋಗಿದ್ದಾರೆ. ಈಗ ಸ್ಪಂದನ ಹೋಗಿದಾರ ಅಂದ್ರೆ ಸ್ಪಂದನ, ಮಾಳು ತಗೊಂತೀನಿ. 100% 100 ಅಲ್ಲಿ 80% ಮಾಳು ಹೋಗಿರ್ತಾರೆ. ಇನ್ನು 20% ಸ್ಪಂದನ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ ಐ ಥಿಂಕ್ ವೋಟಿಂಗ್ ತಗೊಂಡಾಗ ಮಾಳುಗಿಂತ ಸ್ಪಂದನದೇ ಕಡಿಮೆ ಇದೆ. ಬಟ್ ಸ್ಪಂದನ ಉಳಿಸ್ಕೋಬಹುದು. ಅದನ್ನ ಹೇಳ್ತೀನಿ ನಾನು. ಕೆಲಸ ವೋಟಿಂಗ್ ಎಲ್ಲ ಅನಾಲಿಸಿಸ್ ಮಾಡಲ್ಲ, ವೋಟಿಂಗ್ ನಾವು ತಗೊಳಲ್ಲ ಫಲಿತಾಂಶನ. ಏನಕ್ಕಂದ್ರೆ ಕಾಂಟ್ರಿಬ್ಯೂಷನ್ ನೋಡ್ತಾರೆ. ಹಂಗಂದ್ರೆ ಸ್ಪಂದನ ಕಾಂಟ್ರಿಬ್ಯೂಷನ್ ಮಾಡಿದಾರ ಇಲ್ಲ, ಅದು ಬೇರೆ ಪ್ರಶ್ನೆ ಇದೆ. ಆದ್ರೆ ಒಂದ್ಸಲ ಸೀರಿಯಲ್ ಗ್ಯಾಂಗ್ ಅಂತ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸೇವ್ ಮಾಡ್ತಾರಂತ. ಆದ್ರೂ ಮಾಳು ಮಾಡಿದ್ರು ಕರೆಕ್ಟೇ ಇದೆ. ಏನಕ್ಕಂದ್ರೆ ಸ್ಪಂದನ ಅಂದ್ರೆ ಧನು ಹತ್ರನೋ, ಗಿಲ್ಲಿ ಹತ್ರನೋ, ಕಾವ್ಯ ಹತ್ರನೋ ಏನೋ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು, ಏನೋ ಒಂದು ಗಾಸಿಪ್ ಎಲ್ಲ ಮಾಡ್ಕೊಂಡು ಇರ್ತಾರೆ. ಆದ್ರೆ ನಮ್ಮ ಮಾಳು ಬಂದಾಗ ಸ್ವಲ್ಪ ಸೈಲೆಂಟ್ ಆಗ್ಬಿಡ್ತಾರೆ. ಕೇವಲ ರಕ್ಷಿತಾ ಮಾತ್ರನ
ಚೆನ್ನಾಗಿರ್ತಾರೆ. ರಕ್ಷಿತ ಪ್ಲಾನ್ ಒಕ್ಕೊಟ್ಟು ಆಯ್ತು ಅಂತ ಅನ್ಸುತ್ತೆ. ಒಬ್ಬೊಬ್ಬನ ಕಳಿಸ್ತಾ ಇದ್ದಾಳೆ. ಯಾರೆಲ್ಲ ಕ್ಲೋಸ್ ಆಗಿರ್ತಾರೆ ಅವರೇ ಹೋಗ್ತಾ ಇದ್ದಾರೆ ಗುರು 100% ಆಗಿ. ಬಟ್ ಗಿಲ್ಲಿ ಮಾತ್ರ ಹುಷಾರಾಗಿದ್ದಾನೆ, ಇದಂತೂ ಸತ್ಯ ಗುರು. ಅದಾಗ್ತಾ ಇದೆ. ಒಂದು ವೇಳೆ ಅದು ಹೇಳ್ತೀನಲ್ಲ, ಇವತ್ತಿನ ಎಪಿಸೋಡಲ್ಲಿ ಮಾಳು ಎಲಿಮಿನೇಟ್ ಆಗ್ಬೋದು 100ಗೆ 80%, ಇನ್ನು 20% ಸ್ಪಂದನ ಅಂತ ಹೇಳ್ತೀನಿ. ಮಾಹಿತಿ ಪ್ರಕಾರ ನಾನು ಹೇಳೋ ಪ್ರಕಾರ ಅವರೇ ಹೋಗ್ಬೋದು ಮಾಳು. ಬಟ್ ಬೈ ಚಾನ್ಸ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಏನಾದ್ರು ಮಾಡ್ಕೊಂಡ್ರೆ ನಮ್ಮ ಸ್ಪಂದನ ಹೋಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಸಂಡೇ ಎಪಿಸೋಡು ತುಂಬಾ ಕ್ಯೂರಿಯಾಸಿಟಿ ಏನಿರಲ್ಲ, ನಾರ್ಮಲ್ ಆಗಿರುತ್ತೆ. ಆ SR ಬೋರ್ಡ್ ಬದಲು ಈಗ ಮಾಡ್ತಾ ಇದಾರೆ, ಪ್ರೋಮೋ ಬಂದಿಲ್ಲ, ಆ ಪ್ರೋಮೋ ಬಗ್ಗೆ ಹೇಳ್ತಾರೆ. ಆ ಪ್ರೋಮೋದಲ್ಲಿರೋ ವಿಷಯಗಳ ಬಗ್ಗೆ ಕಾವ್ಯ ಗಿಲ್ಲಿದು ಸ್ಪಂದನ ಧನುದು ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಇನ್ನು ಅದೇ ರೀತಿಯಾಗಿ ಒಂದು ಸ್ಪೆಷಲ್ ಟಾಸ್ಕ್ ಈಕ್ವೇಷನ್ ಇರುತ್ತೆ, ಎಲಿಮಿನೇಷನ್ ಇನ್ ಯಾವ ರೀತಿ ಟ್ವಿಸ್ಟ್ ಇರುತ್ತೋ ಅದೇ ರೀತಿಯಾಗಿ ಟ್ವಿಸ್ಟ್ಗಳೆಲ್ಲ ಮಾಡ್ತಾ ಟಾಸ್ಕ್ ಎಲ್ಲ ಇರ್ತವೆ, ಪಜಲ್ ಟಾಸ್ಕು. ಮತ್ತೆ ನಾನು ಹೇಳಿದ್ದೆ ನಿನ್ನೆ ಎಪಿಸೋಡ್ ವಾಟರ್ ಹಾಕಿದ್ರೆ ಸೇಫ್ ಅಂತ ಬರುತ್ತೆ, ಇಲ್ಲ ಅಂದ್ರೆ ಒಂದು ಬೋರ್ಡ್ ಅಲ್ಲಿ ಬರುತ್ತೆ, ಇಲ್ಲ ಪಜಲ್ ಬರುತ್ತೆ, ಇಲ್ಲ ಅದು ಬರುತ್ತೆ ಅಂತ ಹೇಳಿದ. ಅದೇ ರೀತಿನೇ ಇವತ್ತು ಎಪಿಸೋಡ್ ಕೂಡ ಸಣ್ಣ ಒಂದು ಇದ್ರಲ್ಲೆಲ್ಲ ಇಟ್ಟಿರ್ತಾರೆ. ಎಲಿಮಿನೇಷನ್ ಮಾಡ್ಬೇಕಾದ್ರೆ ಅವೆಲ್ಲ ಇಟ್ಟಿರ್ತಾರೆ. ಅದಾದ್ಮೇಲೆ ಎಲಿಮಿನೇಷನ್ ಆಗೋದಂತೂ ಮಾಡು ಅಂತ ಎಕ್ಸ್ಪೆಕ್ಟ್ ಮಾಡಿದೀನಿ, ಆಗಿದ್ದಾರೆ ಅಂತ ನೋಡೋಣ ಏನೆಲ್ಲ ಆಗುತ್ತಂತ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನಕ್ಕೆ ಡೈರೆಕ್ಟ್ ಆಗಿ ಯಾಕೆ ಗುರುನ ಹೇಳಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಡೈರೆಕ್ಟ್ ಆಗಿ ಹೇಳೋ ಹಾಗೆ ಇಲ್ಲ ನಾವು, ಸರಿನಾ? ಡೈರೆಕ್ಟ್ ಆಗಿ ಹೇಳೋ ಹಾಗಿಲ್ಲ, ಇಂಟ್ಸ್ ಕೊಡ್ಬೋದು, ಈ ರೀತಿ ಆಗ್ಬಹುದು ಅಂತ ಹೇಳ್ಬೋದು ಅಷ್ಟೇನೆ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತೀವಿ. ನಿಮ್ಗೇನಾದ್ರೂ ಬೇಜಾರಾಗದೆ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.